ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಈಗ ಕಾಂಗ್ರೆಸ್ ವಲಯದಲ್ಲಿ ಸಂಚಲನವನ್ನೇ ಸೃಷ್ಟಿಸ್ತಾ ಇದೆ. ಈ ಕಾರಣ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡೋ ಮಟ್ಟಕ್ಕೆ ಹೋಗ್ತಾರೆ ಅಂತ ಯಾರು ಕೂಡ ಭಾವಿಸಿರಲಿಲ್ಲ. ಆದ್ರೀಗ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಡಿಕೆ ಸರ್ಕಾರ ರಚನೆಯಾದ 2 ದಿನದಲ್ಲಿ ಕಂಪನ ಸೃಷ್ಟಿಯಾಗ್ಬಿಟ್ಟಿದೆ. ಖಾತೆ ಹಂಚಿಕೆಯಾದ ಮರುದಿನವೇ ಮೊದಲ ವಿಕೆಟ್ ಪತನ ಆಗಿದೆ. ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ರಿಸೈನ್ ಹೊತ್ತಲ್ಲೇ ಬೆಂಗಳೂರಿಗೆ ರಾಹುಲ್ ಗಾಂಧಿ ಅವರ ಎಂಟ್ರಿ ಕೂಡ ಆಗಲಿದೆ. ರಾಹುಲ್ ಗಾಂಧಿ ಬಳಿಯೂ ರಾಜೀನಾಮೆ ಬಗ್ಗೆ ಮಾಹಿತಿ ಅವ್ರ ಹತ್ರನೂ ಕೂಡ ಹೇಳ್ತಾರೆ. ಇದ್ರ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಬರ್ತಾರೆ ರಾಹುಲ್ ಗಾಂಧಿ. ಈ ಸಂದರ್ಭದಲ್ಲಿ ಈ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡಬಹುದು? ಹಾಗಾದ್ರೆ ರಾಹುಲ್ ಗಾಂಧಿ ಬರ್ತಾ ಇದ್ದಂತೆ ಅವರನ್ನ ಭೇಟಿಯಾಗಲಿದ್ದಾರೆ ರಾಮಲಿಂಗಾರೆಡ್ಡಿ. ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಬರಲಿದ್ದಾರೆ. ಇದೇ ಸಂದರ್ಭದಲ್ಲಿ ಆಗಿರುವಂತ ಈ ಡೆವಲಪ್ಮೆಂಟ್ ಅನ್ನ ಹೇಗೆ ನಿಭಾಯಿಸ್ತಾರೆ ಅದು ಈಗ ಸವಾಲು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾಗಿದೆ. ಮತ್ತೊಂದ್ ಕಡೆ ರಾಹುಲ್ ಗಾಂಧಿ ಅವರು ಇವತ್ತು ಬೆಂಗಳೂರಿಗೆ ಬರ್ತಿದ್ದಾರೆ. ಏನಾಗಬಹುದು? ಸದ್ಯ ಕಾರ್ಯಕರ್ತರು ಏನ್ ಹೇಳ್ತಿದ್ದಾರೆ? ರಾಮಲಿಂಗಾರೆಡ್ಡಿ ಅವರ ಈ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಎಸ್ ಸೌಖ್ಯ. ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಕೊಟ್ಟಿರುವಂತದ್ದು ಒಂದು ಸಚಿವ ಸಂಪುಟದಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಅದರಲ್ಲೂ ಕೂಡ ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟಿಲ್ಲ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿರೋದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ ನಾನು ಈಗ ರಾಮಲಿಂಗಾರೆಡ್ಡಿ ಅವರ ಕಚೇರಿ ಬಳಿ ಇದ್ದೀನಿ. ಇಲ್ಲಿ ಅವರ ಕಾರ್ಯಕರ್ತರು ಕೂಡ ಸಾಕಷ್ಟು ಅಸಮಾಧಾನ, ಆಕ್ರೋಶವನ್ನ ಹೊರಹಾಕ್ತಾರೆ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನವರು, ಅದರಲ್ಲೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಅಸಮಾಧಾನ, ಆಕ್ರೋಶ ಮಾಡ್ತಿದ್ದು ಡಿಕೆ ಶಿವಕುಮಾರ್ ಜೊತೆಗೆ ಮಾತುಕತೆ ಮಾಡಿದ್ರು ಕೂಡ ಯಾವುದೇ ರೀತಿಯಲ್ಲಿ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ. ಹೀಗಾಗಿ ಇವತ್ತು ಇಲ್ಲಿರುವಂತಹ ಕಾರ್ಯಕರ್ತರು ಅವ್ರ ಜೊತೆ ಯಾವ ರೀತಿ ಮಾತಾಡ್ತಿದ್ದಾರೆ ಮತ್ತು ಅವ್ರ ರಾಜೀನಾಮೆನ ಯಾವ ರೀತಿ ನೋಡ್ತಾರೆ ಅನ್ನೋದನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಇವತ್ತು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ಮೊದಲಿಂದಲೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಕೇಳ್ತಾ ಇದ್ರು, ಜಲಸಂಪನ್ಮೂಲ ಖಾತೆ ಕೊಟ್ಟರು ಕೂಡ ಈಗ ಅಸಮಾಧಾನ ಹೋಗ್ತಾರೆ, ರಾಜೀನಾಮೆ ಕೊಟ್ಟಿದ್ದಾರೆ. ಹೇಳಕ್ಕೆ ಇಷ್ಟ. ಆಕ್ಚುಲಿ ರಾಮಲಿಂಗಾರೆಡ್ಡಿ ಸಾಹೇಬ್ರ ಅನುಭವ ಮತ್ತೆ ಜಿಬಿಯಾಗಿ ಬೇಕಾಗಿದೆ. ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ನಗರಾಭಿವೃದ್ಧಿ ಬೆಂಗಳೂರು ನಗರನ ಕೊಟ್ಟಿದ್ದಿದ್ರೆ ಅಷ್ಟೇ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು. ಮೊದಲು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೂಡ ಬೆಂಗಳೂರಿನ ಪಿತಾಮಹ ಅಂತ ಅಂದ್ಬಿಟ್ಟು ರಾಮಲಿಂಗಾರೆಡ್ಡಿ ಅವರಿಗೆ ಹೆಸರು ಕೂಡ ಘೋಷಣೆ ಮಾಡಿದ್ದಾರೆ. ಅವರು ಸೀನಿಯಾರಿಟಿ ಮೇಲೆ ಅವ್ರಿಗೆ ಬೆಂಗಳೂರನ್ನ ಕೊಡಬೇಕಾಗಿತ್ತು. ಆಕ್ಚುಲಿ ಬೆಂಗಳೂರು ಕೊಟ್ಟಿದ್ರೆ ಅವ್ರಿಗೂ ಜಿಬಿ ಎಲೆಕ್ಷನ್ ಕೂಡ ತುಂಬಾ ಒಳ್ಳೆ ನಮ್ಗೆ ಹೆಸರು ಕೂಡ ಬರ್ತಾ ಇತ್ತು. ಒಂದು ಜಿಬಿಯನ್ನ ಗೆಲ್ಲೋದಿಕ್ಕೆ ಒಂದು ಅವಕಾಶ ಕೂಡ ಆಗಿ ಬರ್ತಾ ಇತ್ತು. ಹಾಗಾಗಿ ಅವ್ರಿಗೆ ನಮ್ಮ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಾಗಿರ್ಬೋದು, ಈಗಿರೋ ಮುಖ್ಯಮಂತ್ರಿಗಳ ನಮ್ಮ ಡಿಕೆ ಶಿವಕುಮಾರ್ ಸಾಹೇಬ್ರಾಗಿರ್ಬೋದು, ಇವರಿಬ್ರು ಇವಾಗ್ಲೂ ಮನಸ್ಸು ಮಾಡಿ ಅವ್ರಿಗೆ ಬೆಂಗಳೂರನ್ನ ಅವ್ರಿಗೆ ಕೊಡಬೇಕಾಗಿ ವಿನಂತಿ ಮಾಡ್ಕೊಳ್ತೀವಿ. ಮೊದಲು ಕೂಡ ಬೆಂಗಳೂರು ಉಸ್ತುವಾರಿ, ಬೆಂಗಳೂರು ನಗರಾಭಿವೃದ್ಧಿನೇ ಕೇಳ್ತಾ ಇದ್ರು. ಆದ್ರೆ ಡಿಕೆ ಶಿವಕುಮಾರ್ ಅವರು ಮಾತು ಕೊಟ್ಟಿದ್ರಂತೆ, ಆ ಮಾತಿನಂತೆ ನಡಿಬೇಕಿತ್ತಲ್ವಾ? ಹೌದು. ಈಗ ಡಿಕೆ ಸಾಹೇಬ್ರು ಅವ್ರ ಮಾತಿನಂತೆ ಅವ್ರಿಗೆ ಹೆಂಗ್ ಮಾತು ಕೊಟ್ಟು ಇವಾಗ ಸಿದ್ದರಾಮಯ್ಯ ಸಾಹೇಬ್ರು ಬಿಟ್ಕೊಟ್ಟಿದ್ದಾರೆ, ಹಾಗೇನೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರು ಕೂಡ ಇವ್ರು ಮಾತು ಕೊಟ್ಟಿದ್ದಾರನೆ ಅವ್ರ ಮನೆಗೆ ಬಂದು ಮಾತು ಕೊಟ್ಬಿಟ್ಟು ಹೋಗಿದ್ದಾರೆ. ಅವ್ರ ಅಣ್ಣ ತಮ್ಮ ಇಬ್ರು ಬಂದು ಮಾತು ಕೊಟ್ಬಿಟ್ಟು ಹೋಗಿದ್ದಾರೆ. ಅದಕ್ಕಾಗಿ ಇವ್ರಿಗೆ ಬೆಂಗಳೂರನ್ನ ಬಿಟ್ಕೊಟ್ರೆ ಅವ್ರು ಅಷ್ಟೇ ಚೆನ್ನಾಗಿ ಬೆಂಗಳೂರನ್ನ ಅಭಿವೃದ್ಧಿ ಮಾಡೋದಿಕ್ಕೆ ಅವ್ರ ಪಣ ತೊಡ್ತಾರೆ ಅಂತ ಅಂದ್ಬಿಟ್ಟು ಈಗ್ಲೂ ದಯವಿಟ್ಟು ಕೇಳ್ಕೊಳ್ತಾ ಇದೀವಿ ಅಧ್ಯಕ್ಷರನ್ನ ಮತ್ತೆ ಮುಖ್ಯಮಂತ್ರಿಗಳನ್ನ, ನಮ್ಮ ಬೆಂಗಳೂರನ್ನ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಬಿಟ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಅವ್ರು ಇರೋ ಅನುಭವನ ಬಳಸ್ಕೋಬೇಕು ಬೆಂಗಳೂರಿಗೆ ಅಭಿವೃದ್ಧಿಗೆ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತೀವಿ. ಬೆಂಗಳೂರಲ್ಲೇ ಅತಿ ಹಿರಿಯರು ರಾಮನಗರ ಉಸ್ತುವಾರಿ ಕೊಟ್ಟಿದ್ರು. ಆ ಸಂದರ್ಭದಲ್ಲೂ ಕೂಡ ಬೆಂಗಳೂರನ್ನ ಇದ್ಕೊಂಡು ಉಸ್ತುವಾರಿ ಕೆಲಸವನ್ನು ಮಾಡಿದ್ರು. ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ರು, ಮಾತು ಕೊಟ್ಟಿದ್ರು, ಈಗ ನಡ್ಕೊಳ್ತಿಲ್ಲ. ಇವತ್ತು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ಕೂಡ ಬರ್ತಿದ್ದಾರೆ. ಹೌದು. ಅವರು ಏನಂತಂದ್ರೆ ಇವಾಗ ರಾಮನಗರ ಕೊಟ್ಟಿದ್ರು, ಯಾವುದೇ ಪೋರ್ಟ್ಫೋಲಿಯೋ ಕೊಟ್ಟಿದ್ರು ಕೂಡ ಅವ್ರು ಅಷ್ಟೇ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದಾರೆ. ಮುಜರಾಯಿ ಏನು ಅಂತ ಅಂದ್ಬಿಟ್ಟು ಇವ್ರ ಕೈಗೆ ಬಂದ್ಮೇಲೆ ತೋರಿಸ್ಕೊಟ್ಟಿರೋದು. ಮುಜರಾಯಿ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಅಲ್ಲಿ ಯಾವಾಗ್ಲೂ ಗಲಾಟೆನೇ ಇರ್ತಾ ಇತ್ತು. ಅಂತದೆಲ್ಲ ಗಲಾಟೆ ಗೊಂದಲ ಇಲ್ದಿರ ಅಷ್ಟು ಚೆನ್ನಾಗಿ ಅವರು ಒಳ್ಳೆ ಇದನ್ನ ಖಾತೆನ ನಿಭಾಯಿಸಿದ್ದಾರೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಬೆಂಗಳೂರು ಅಭಿವೃದ್ಧಿ ಕೊಟ್ರೆ ಜಿಬಿಯ ಗೆಲ್ಲೋದಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿನೇ ಎಷ್ಟೊಂದು ಜನ ರಾಮಲಿಂಗಾರೆಡ್ಡಿ ಇಬ್ರು ಪರವಾಗಿ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದಾರೆ, ಮತ್ತೆ
ಕೇಳ್ಕೊಳ್ತಾ ಇದ್ದಾರೆ ಎಲ್ಲಾರ್ನು ಖರ್ಗೆ ಸಾಹೇಬ್ರನ್ನೆಲ್ಲ. ಕಾರ್ಯಕರ್ತರು ಕೂಡ ಈಗ ಜಿಬಿಎ ಚುನಾವಣೆಗೆ ರೆಡಿ ಆಗ್ತಿದ್ರಿ, ಇಂಥ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಈ ರೀತಿ ಮಾಡ್ತಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ. ಅದನ್ನ ಹೇಗೆ ನೋಡ್ತೀರಾ? ಈ ಶಾಸಕ ಸ್ಥಾನಕ್ಕೆ ನಾನು ಮುಂದುವರಿತೀನಿ ಅನ್ನೋ ಮಾತುಗಳು ಹೇಳ್ತಿದ್ದಾರೆ. ತುಂಬಾ ನೋವಿನ ವಿಚಾರ. ಏಕೆಂತಂದ್ರೆ ಅವರ ಅನುಭವನ ಇವರು ಅಷ್ಟು ಈಸಿಯಾಗಿ ತಗೊಂಡಿದ್ದಾರೆ ಅಂತಂದ್ರೆ ಅದನ್ನ ಎಲ್ಲಾ ಕಾರ್ಯಕರ್ತರಿಗೂ ತುಂಬಾ ನೋವಾಗಿದೆ. ಹಾಗಾಗಿ ಜಿಬಿಎ ಎಲೆಕ್ಷನ್ ಇವ್ರ ಕೈಗೆ ಬಂದ್ರೇನೆ ಅದನ್ನ ಗೆಲ್ಲಕ್ ಸಾಧ್ಯ ಅಂತ ಅಂದ್ಬಿಟ್ಟು ಹೇಳಕ್ ಇಷ್ಟಪಡ್ತೀನಿ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಏನ್ ಹೇಳ್ತೀರಿ ಮೇಡಮ್? ಸಿಎಂ ಆಗಿದ್ದಾರೆ. ದಯವಿಟ್ಟು ಸರ್ ನಿಮ್ಗೆ ಸಿಎಂ ಆಗಿ ಶುಭಾಶಯಗಳನ್ನ ಹೇಳ್ತೀನಿ ಫಸ್ಟ್ ಆಫ್ ಆಲ್. ಹಾಗೇನೆ ನಿಮಗ್ ಮಾತು ಕೊಟ್ಟಿದ್ದಾರೆ, ಹಾಗೆ ಮಾತನ್ನ ನಡೆಸ್ಕೊಂಡಿದ್ದೀರಾ, ನೀವು ಅಷ್ಟೇ ಮಾತು ಕೊಟ್ಟಿದ್ದೀರಾ, ನೀವು ಮಾತನ್ನ ಉಳಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ನಗರಾಭಿವೃದ್ಧಿನ ಕೊಡಿ, ಬೆಂಗಳೂರಿನ ಕೊಡಿ, ಅಭಿವೃದ್ಧಿನ ಅವರು ಹೇಗೆ ಅಭಿವೃದ್ಧಿ ಮಾಡ್ತಾರೆ ಅನ್ನೋದ್ ಬಿಟ್ಟು ಅವ್ರ ಅನುಭವನ ನೀವು ತಿಳ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೃಷ್ಣ ಬೈರೇಗೌಡ ಅವ್ರಿಗೆ ಕೊಟ್ಟಿರುವಂತದ್ದು ಮೇಡಮ್ ಬೆಂಗಳೂರು ನಗರಾಭಿವೃದ್ಧಿ ಅವ್ರು ನಿಭಾಯಿಸ್ತಾರೆ ಅನಿಸುತ್ತಾ? ಈಗ ಹಿರಿಯರನ್ನ ಬಿಟ್ಟು ಕಿರಿಯರಿಗೆ ಅವಕಾಶ ಮಾಡ್ಕೊಡ್ತಾರೆ. ಯಾವಾಗ್ಲೂನು ಹಿರಿಯರು ಯಾವಾಗ್ಲೂನು ಅವರ ಅನುಭವನ ಕಿರಿಯರ್ ಕಲಿಬೇಕಾಗತ್ತೆ. ಹಾಗಾಗಿ ಇವಾಗ ಅವ್ರಿಗೆ ಕೊಟ್ರೆ ಅವರ ಅನುಭವನ ಕೃಷ್ಣ ಬೈರೇಗೌಡರು ನೋಡ್ಕೊಂಡು ಮುಂದಿನ ಸತಿಗೆ ಕೊಡ್ಲಿ, ನಾವ್ ಬೇಡ ಅನ್ನೋದಿಲ್ಲ. ಇವಾಗ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಕೊಡ್ಬೇಕು ಅಂತ ಅಂದ್ಬಿಟ್ಟು ವಿನಂತಿ ಮಾಡ್ಕೊಳ್ತೀವಿ. ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಹೋರಾಟ ಮಾಡ್ಲೇಬೇಕಾಗತ್ತೆ. ಎಲ್ಲಾರು ನಾವೆಲ್ಲ ಪಕ್ಷದ ಕಾರ್ಯಕರ್ತರೆಲ್ಲಾನು ಸಾಹೇಬ್ರ ಪರವಾಗಿ ಹೋರಾಟ ಮಾಡ್ತೀವಿ. ಮತ್ತೆ ಅಧ್ಯಕ್ಷರನ್ನ ಹೋಗಿ ಕೇಳ್ಕೊಳ್ತೀವಿ, ನಾವು ಎಐಸಿಸಿ ಅಧ್ಯಕ್ಷನ ಕೇಳ್ಕೊಳ್ತೀವಿ, ಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ತೀವಿ. ದಯವಿಟ್ಟು ನಮ್ಮ ಸಾಹೇಬರಿಗೆ ಅಭಿವೃದ್ಧಿ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ನಮ್ಮಂತವ್ರಿಗೆ ಅವರ ಅಭಿವೃದ್ಧಿ ನೋಡಿ ಕಲಿಯುವಂತ ತುಂಬಾ ಇದೆ. ಹಾಗಾಗಿ ದಯವಿಟ್ಟು ಅವ್ರಿಗೆ ಕೊಡಿ ಬೆಂಗಳೂರು ನಗರನ ಅಂತ ಕೇಳ್ಕೊಳ್ತೀವಿ. ಸರ್ ಹೇಳಿ, ಇವತ್ತು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಸಚಿವ ಸಂಪುಟ ಸ್ಥಾನಕ್ಕೆ. ನಿನ್ನೆ ಅಷ್ಟೇ ಅಧಿಕಾರ ಸ್ವೀಕಾರ ಮಾಡಿದವರು, ಒಂದು ಖಾತೆ ಕೊಟ್ಟಿಲ್ಲ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ. ಮುಂಬರುವ ಚುನಾವಣೆಯಲ್ಲಿ ಇದು ಭಾರಿ ಅಪಾಯಕಾರಿಯಾದ ನಿರ್ಧಾರ. ಏನಕ್ಕಂದ್ರೆ ರಾಮಲಿಂಗಾರೆಡ್ಡಿ ಅವರು ಒಂದು ಗ್ರಂಥಾಲಯಕ್ಕೆ ಸಮಾನ. ಅವರ ಅನುಭವವನ್ನು ಅನೇಕ ಬಾರಿ ಡಿ.ಕೆ. ಶಿವಕುಮಾರ್ ಸಾಹೇಬರಾಗಿರ್ಬೋದು ಮತ್ತು ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಹಾಡಿ ಹೊಗಳಿದ್ದಾರೆ. ದುಃಖಕರಿ ಸಂಗತಿ ಏನಂತಂದ್ರೆಗಿನ ಅವರು ಈಗಿನ ರಾಜಕಾರಣಿಗಳು ಯಾರೇ ಇರಲಿ, ಒಂದು ಸಲ ಮುಜರಾಯಿ ಇಲಾಖೆಯನ್ನು ಅಥವಾ ಸಾರಿಗೆ ಖಾತೆಯನ್ನು ನಿಭಾಯಿಸಿದವರು ಪ್ರತಿಯೊಬ್ಬರು ಮುಖ್ಯಮಂತ್ರಿ ಖಾತೆಯನ್ನು ವಹಿಸಿದ್ದಾರೆ. ಆದರೆ ಸಾಹೇಬರು 2 ಸಲ ಸಾರಿಗೆ ಸಚಿವರನ್ನು ಆ ಖಾತೆಯನ್ನು ಸಂಪೂರ್ಣವಾಗಿ ನಿಷ್ಠೆಯಿಂದ ಕ್ಲಿಯರ್ ಕಟ್ ಆಗಿ ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ. ಅವರು ಮುಂಬರುವ ದಿನದಲ್ಲಿ ಉನ್ನತ ಸ್ಥಾನವನ್ನು ಏರ್ಬೇಕಂತೇಳಿ ನಮಗೆ ಕಾರ್ಯಕರ್ತರಾಗಿ ಅನೇಕ ಜನ ಯುವ ಕಾಂಗ್ರೆಸ್ ಇವರಾಗಿರ್ಲಿ ಮತ್ತು ಸಮಾಜದ ಎಲ್ಲ ಹಿರಿಯ ಮುಖಂಡರಾಗಿರ್ಲಿ ನಮಗೆ ಅವರು ಉನ್ನತ ಸ್ಥಾನದಲ್ಲಿ ಹೋಗ್ಬೇಕಂತೇಳಿ ನಮಗೆ ಆಸೆ ಇದೆ. ಆದರೆ ಇವತ್ತು ಈ ನಿರ್ಧಾರ ತುಂಬಾ ದುಃಖಕರವಾಗಿದೆ. ಹಾಗೂ ಹೈಕಮಾಂಡ್ ಪ್ರತಿ ಸಾರಿ ಹೇಳುವುದೇನಂತಂದ್ರೆಗಿನ ಕೊಟ್ಟ ಮಾತಂತೆ ನಡೀತೇವೆ ಅಂತೇಳಿ ಹೇಳ್ತಿದ್ದಾರೆ. ಅನೇಕ ಚುನಾವಣೆಯಲ್ಲಾಗಿರ್ಲಿ ಎಲ್ಲೇ ಆಗಿರಲಿ ಹಾಗೆ ಕೊಟ್ಟ ಮಾತಂತೆ ಇವತ್ತು ಡಿ.ಕೆ. ಸಾಹೇಬರಾಗಿಲ್ಲ ಅವ್ರ ಹುದ್ದೆಯನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗಿದ್ದಾರೆ. ಅದೇ ತರ ಹಿಂದಿನ ಚುನಾವಣೆಯಲ್ಲಿ ಗೆಲೆಯ ಸಮಯದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡ್ತಾರೆ ಅಂತೇಳಿ ಹೇಳಿದ್ರು. ಬಟ್ ಈಗಿರೋ ಸಂದರ್ಭದಲ್ಲಿ ಅಧಿಕಾರ ಸಿಕ್ಕ ನಂತರ ಮಾತ್ರ ಬದಲಾವಣೆ ಆಯ್ತಾ ಅಂತೇಳಿ ತುಂಬಾ ದುಃಖಕರವಾದ ವಾತಾವರಣವನ್ನು ನೋಡ್ತಿದ್ದೀವಿ. ಸರ್ ಹೇಳಿ, ಇವತ್ತು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂದಿದೆ. ಬೆಂಗಳೂರು ನಗರಾಭಿವೃದ್ಧಿ ಅವರು ಕೊಟ್ಟರೆ ನಿಭಾಯಿಸ್ತಿದ್ರಲ್ಲ ನೋಡಿ. ಮೊದಲನೇದಾಗಿ ರಾಮಲಿಂಗಾರೆಡ್ಡಿ ಅವರು ಅಂದ್ರೆ ಬೆಂಗಳೂರು ಅಂದ್ರೆ ರಾಮಲಿಂಗಾರೆಡ್ಡಿ ಅವರು. ಅದೇ ಡಿ.ಕೆ. ಶಿವಕುಮಾರ್ ಅವರು ಮನೆಗೆ ಬಂದು ಅವ್ರಿಗೆ ಮಾತು ಕೊಟ್ಟಿದ್ರು, ನಿಮಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಮಾಡ್ತೀವಿ, ನನಗೆ ಸಿಎಂ ಆಗುತ್ತೆ, ನಾವು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ನಿಮಗೆ ಕೊಡ್ತೀವಂತೆ ಮನೇಲಿ ಬಂದು ಮಾತು ಕೊಟ್ಟು ಈ ರೀತಿ ಮಾಡಿದ್ದಾರೆ. ಅವರು ಕೇಳ್ತಾ ಇರೋದು ಒಂದೇ, ಈಗ ಜಲಸಂಪನ್ಮೂಲ ನಮಗೂ ಅದಕ್ಕೆ ಸಂಬಂಧ ಇಲ್ಲ. ನಾವು ಬೆಂಗಳೂರಲ್ಲಿ ಬಹಳ ಎಲ್ಲ ತಿಳ್ಕೊಂಡಿದ್ದಾರೆ. 8 ಬಾರಿ ಶಾಸಕರಾಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ. ಬೆಂಗಳೂರು ಇಂಚಿಂಚೂ ಗೊತ್ತಿರೋ ವಿಚಾರ ಸರ್. ಬೆಂಗಳೂರು ಜನತೆಗೆ ರಾಮಲಿಂಗಾರೆಡ್ಡಿ ಅಂತ ಹೇಳಿದ್ರೆ ಗೊತ್ತಿಲ್ಲದಿರೋರು ಯಾರೂ ಇಲ್ಲ. ಹಾಗಾಗಿ ಅವ್ರಿಗೆ ಬೆಂಗಳೂರು ಕೊಟ್ಟರೆ ಇನ್ನೂ ಹೆಚ್ಚಾಗಿ, ಯಾಕಂದ್ರೆ ಮುಂದೆ ಜಿಬಿಎ ಎಲೆಕ್ಷನ್ ಬರ್ತಾ ಇದೆ, 5 ವಿಭಾಗಗಳು ಮಾಡಿದ್ದಾರೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವ್ರಿಗಿರೋ ಅನುಭವನ ಈ ಎಲೆಕ್ಷನ್ಗೆ ಉಪಯೋಗಿಸ್ಕೋಬೇಕಾಗಿತ್ತು. ಆದರೆ ನಮಗೆ ಬಹಳ ಅನ್ಯಾಯ ಆಗಿದೆ. ನಮ್ಮ ಕಾರ್ಯಕರ್ತರೆಲ್ಲ ನಿಜವಾಗ್ಲೂ ಯಾವ್ಯಾವ ಹುದ್ದೆಯಲ್ಲಿದ್ದೀವಿ, ಕಾಂಗ್ರೆಸ್ ಹುದ್ದೆಯಲ್ಲಿ ಎಲ್ಲರೂ ರಾಜೀನಾಮೆ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಹಾಗಾಗಿ ಮಾತನ್ನು ಹೇಳೋದಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ಸರ್ ಇವತ್ತು ಬೆಂಗಳೂರು ಅಭಿವೃದ್ಧಿಗೆ ರಾಮಲಿಂಗಾರೆಡ್ಡಿ ಹೆಸರು ಡಿಸಿಎಂ ಸ್ಥಾನ ಕೊಡಿ ಅನ್ನುವಂತ ಮೆಟ್ಟದಲ್ಲಿ ಹೋರಾಟಗಳಾಗ್ತಾ ಇತ್ತು. ಆದ್ರೆ ಇವತ್ತು ಬೆಂಗಳೂರು ಬಿಟ್ಟು ಜಲಸಂಪನ್ಮೂಲ ಕೊಟ್ಟಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ. ಮುಂದೆ ಹೇಗಿರುತ್ತೆ ನಿಮ್ಮ ಹೋರಾಟ? ನೋಡಿ, ಸಿದ್ದರಾಮಯ್ಯ ಅವರೇ ನಮ್ಮ ಕೋರಮಂಗಲದಲ್ಲಿ ಒಂದು ಮೀಟಿಂಗ್ ಅಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ ಮತ್ತೆ ಬೆಂಗಳೂರು ಇನ್ಚಾರ್ಜ್ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟು ಹೋಗಿದ್ರು. ಈಗ ನಮ್ಮ BTM ಕ್ಷೇತ್ರಕ್ಕಾಗಲಿ ಬೆಂಗಳೂರಿಗಾಗಲಿ ಈಗ ಮೋಸ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಕಾರಣ ಏನಂತ ಹೇಳಿದ್ರೆ ಇವರ ಅನುಭವ ಎಲ್ಲಿ ನಮ್ಮ ಬೆಂಗಳೂರಿನ ಯಾವ ರೀತಿ ಒಂದು ಚೇಂಜ್ ಮಾಡ್ಬೇಕಂತ ಅವರು ಒಂದು ಕನ್ಸ್ಕೊಂಡಿದ್ರು. ಅದಕ್ಕೋಸ್ಕರ ಈ ಬಿಗಿಪಟ್ಟು. ಯಾವತ್ತೂ ಅವರು ಅಧಿಕಾರಕ್ಕೆ ಆಸೆ ಪಟ್ಟು ಯಾರ ಮನೆ ಬಾಗಿಲುಗಳಿಗೂ ಸಾಹೇಬರು ಹೋಗ್ಲಿಲ್ಲ.
ಇದಕ್ಕೆ ಯಾಕೆ ಇದು ಮಾಡ್ತಾ ಇದಾರೆ ಅಂದ್ರೆ ಮುಂದೆ GB ಎಲೆಕ್ಷನ್ ಬರೋದ್ರಿಂದ ಇವರು ಬೆಂಗಳೂರನ್ನ ಕೇಳ್ತಾ ಇದಾರೆ ಅಷ್ಟೇ. ಇವ್ರೇನು ಯಾವುದೇ ಒಂದು ಹಣ ಮಾಡಬೇಕು ಅದಂತ ಇವತ್ತಿನವರೆಗೂ ಕಪ್ಪು ಚುಕ್ಕೆ ಇಲ್ದಿರ ಮುಜರಾಯಿ ಇಲಾಖೆ ಆಗಲಿ ಸಾರಿಗೆ ಇಲಾಖೆ ಆಗಲಿ ಮಾಡ್ಕೊಂಡು ಹೋಗಿದ್ದಾರೆ. ಅದರಿಂದ ಇವರಿಗೆ ಬೆಂಗಳೂರು ನಗರಾಭಿವೃದ್ಧಿದು ಒಂದು ಇನ್ಚಾರ್ಜ್ ಕೊಟ್ರೆ ಬಹಳ ಒಳ್ಳೇದು ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ನಾವು ಹೇಳಿ. ನೀವೇನು ಹೇಳ್ತೀರಿ ಸರ್? ನಮಸ್ಕಾರ. ನಾವು ಎಲ್ಲ ಯುವ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನಾನು ಏನಪ್ಪ ಕೇಳ್ಕೊಳ್ತೀನಿ ಅಂತಂದ್ರೆ, ಮೊಟ್ಟ ಮೊದಲಾಗಿ ರಾಮಲಿಂಗಾರೆಡ್ಡಿ ಸಾಹೇಬರ ವ್ಯಕ್ತಿತ್ವ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸಾಮಾನ್ಯ ಜನರಿಗೆ ಮತ್ತೆ ಸಾಮಾನ್ಯ ಜನರ ಪರವಾಗಿ ವಕಾಲತ್ತು ವಹಿಸುವಂತಹ ಒಂದು ಶ್ರೇಷ್ಠವಾದ ಶಾಸಕ. ಎಲ್ಲ ಜನಸಾಮಾನ್ಯರಿಗೆ ನಿಕಟವಾಗಿ ಸಂಪರ್ಕ ಕೊಡೋದು ಮತ್ತೆ ಫೋನ್ ಕರೆಗಳಿಗೆ ಸಿಗುವಂತ ಒಬ್ಬ ಶಾಸಕ ಅಂತಂದ್ರೆ ರಾಮಲಿಂಗಾರೆಡ್ಡಿ ಸಾಹೇಬರು. ಈಗಾಗಲೇ ತಾವು ಸಾರಿಗೆ ಇಲಾಖೆ ಮತ್ತು ಮುಜರಾಯಿ ಇಲಾಖೆ ಸಂದರ್ಭದಲ್ಲಿ ನಷ್ಟದಲ್ಲಿರುವಂತಹ ಇಲಾಖೆಗಳನ್ನ ಸಂಭಾಳಿಸಿಕೊಂಡು ಲಾಭದಕ್ಕೆ ತಂದಂತವ್ರು ರಾಮಲಿಂಗಾರೆಡ್ಡಿ ಸಾಹೇಬರು. ನಿಮ್ಗೆಲ್ಲ ರಾಮಲಿಂಗಾರೆಡ್ಡಿ ಸಾಹೇಬರು 40 ವರ್ಷಗಳ ಸುದೀರ್ಘವಾದ ರಾಜಕೀಯ ಜೀವನವನ್ನ ಅವರು ಕ್ಲೈಮ್ ಮಾಡ್ಕೊಂಡೆ ಅಂತ ಸಂದರ್ಭದಲ್ಲಿ ಅವರು ಉಪಮುಖ್ಯಮಂತ್ರಿ ಅಥವಾ ಮುಖ್ಯಮಂತ್ರಿ ಆಗುವಂತ ಅರ್ಹತೆ ಇತ್ತು. ಆದ್ರೂ ಯಾವತ್ತೂ ಕೂಡ ಅವರು ಅಧಿಕಾರಕ್ಕಾಗಿ ಮತ್ತು ಹಣಕ್ಕಾಗಿ ಅವಕಾಶಕ್ಕಾಗಿ ಕಾದವರಲ್ಲ. ಜನರ ಅಭಿವೃದ್ಧಿಗೋಸ್ಕರ ಅವರು ದಾಪುಗಾಲಿಕೊಂಡವರು. ಅಂತವ್ರಿಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ನೀವು ಮಾತು ಕೊಟ್ಟಿದ್ದಾರೆ ಅದನ್ನ ದಯವಿಟ್ಟು ಉಳಿಸ್ಕೊಳ್ಬೇಕು. ಯಾಕಂತಂದ್ರೆ ದೇಶದ ಯಾವುದೇ ಮೂಲೆಯಲ್ಲಿ ರೋಗ ರುಜಿನಗಳು ಬರಗಾಲ ಪ್ರವಾಹ ಬಂದಂತ ಸಂದರ್ಭದಲ್ಲಿ ದಿನಸಿ ಆಹಾರ ಟ್ರಕ್ಗಳ ತಗೊಂಡೋಗಿ ಜನರಿಗೆ ಸಹಾಯ ಮಾಡುವಂತ ಒಬ್ಬ ವ್ಯಕ್ತಿತ್ವ. ಇಂಥವ್ರಿಗೆ ಬೆಂಗಳೂರು ಅಭಿವೃದ್ಧಿ ಕೊಟ್ರೆ ಬೆಂಗಳೂರು ಒಂದು ಅಭಿವೃದ್ಧಿ ಆಗುತ್ತೆ. ಯಾಕಂದ್ರೆ ನೀರಾವರಿ ಎಲ್ಲಿರುತ್ತೆ, ನದಿಗಳ ವ್ಯವಸ್ಥೆ ಎಲ್ಲಿರುತ್ತೆ, ಅಂತವರಿಗೆ ನೀವು ನೀರಾವರಿ ಸಚಿವರಾಗಿ ಮಾಡಿ ಬೆಂಗಳೂರು ಅಭಿವೃದ್ಧಿಗೆ ರಾಮಲಿಂಗಾರೆಡ್ಡಿ ಸಾಹೇಬರ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಜನಸಂಪರ್ಕ ನಿಕಟವಾದಂತಹ ಸಂಪರ್ಕ ಹೊಂದಿಕೊಂಡಿರೋ ರಾಮಲಿಂಗಾರೆಡ್ಡಿ ಸಾಹೇಬ್ರವರು ಅತ್ಯಂತ ಸರಳ ವ್ಯಕ್ತಿತ್ವಕ್ಕೆ ನೀವು ಒಂದು ಉತ್ತಮವಾದಂತಹ ಪೋರ್ಟ್ಫೋಲಿಯೋ ಕೊಟ್ರೆ ಜನರಿಗೆ ಮತ್ತು ಕ್ಷೇತ್ರಕ್ಕೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ. ಇದು ಅಭಿಮಾನಿಗಳ ಪರವಾಗಿ, ಕ್ಷೇತ್ರದ ಪರವಾಗಿ, ರಾಜ್ಯದ ಯುವಕರ ಪರವಾಗಿ ಮತ್ತು ಯೂತ್ ಕಾಂಗ್ರೆಸ್ ಪರವಾಗಿ ನಾವು ಬೇಡ್ಕೊಳ್ತಾ ಇದ್ದೀವಿ. ಇವತ್ತು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿಯನ್ನ ಕೊಡ್ತೀವಿ ಅನ್ನೋ ಮಾತನ್ನ ಸಂಧಾನ ಮಾಡ್ಕೊಂಡು DK ಶಿವಕುಮಾರ್ ಅವರು. ಸರ್, ನಿಜವಾಗ್ಲೂ ಹೇಳ್ಬೇಕಂದ್ರೆ ಕೊಡಬೇಕಿತ್ತು ಸರ್. ನೋಡಿ, ಬೆಂಗಳೂರು ನಾಡಿಮಿಡಿತವನ್ನ ಗೊತ್ತಿರುವಂತಹ ಬೆಂಗಳೂರು ಪಿತಾಮಹ ನಮ್ಮ ಇಲ್ಲಿನ BTM ಶಾಸಕರು ಜಯನಗರದಲ್ಲಿ 8 ಬಾರಿ ಸತತವಾಗಿ ಗೆಲುವನ್ನ ಸಾಧಿಸಿದ್ದಾರೆ. ಅದಲ್ಲದೆ ಯಾರದೇ ಜನಗಳು ಬಂದಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಷ್ಟು ಕಾಮನ್ ಆಗಿ ಎಲ್ಲರನ್ನೂ ಸಹ ಭೇಟಿ ಮಾಡ್ತಾರೆ, ಜನಗಳ ಕೈಗೆ ಸಿಗ್ತಾರೆ, ಯಾರೇ ಬಂದ್ರು ಅವ್ರನ್ನ ಮಾತಾಡಿಸ್ತಾರೆ, ಫೋನ್ ಕರೆಗಳು ಮಾಡಿದಾಗ ತೆಗಿತಾರೆ. ಬೆಂಗಳೂರಿನ ಮಟ್ಟಿಗೆ ಅತ್ಯಂತ ಹಿರಿಯ ರಾಜಕಾರಣಿಯಾಗಿ 8 ಬಾರಿ ಶಾಸಕರಾಗಿ ಒಮ್ಮೆ ಕಾರ್ಪೊರೇಟರ್ ಸಹ ಆಗಿದ್ರು. 40 ದಶಕಗಳ ಕಾಲ ಬೆಂಗಳೂರಿನಲ್ಲಿ ರಾಜಕಾರಣವನ್ನ ಮಾಡಿರುವವರು. ನೋಡಿ, ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರು ಏನಿದ್ದಾರೆ, ಇವರು ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ಒಂದು ಲಾಬಿಯನ್ನ ಮಾಡಲ್ಲ. ಬಹಳ ಸೌಮ್ಯ ಸ್ವಭಾವದ ಮೇರು ವ್ಯಕ್ತಿತ್ವದ ವ್ಯಕ್ತಿ. ಎಲ್ಲರಿಗೂ ಗೊತ್ತಿದೆ ಸರ್. ಮಾಧ್ಯಮಗಳು ನಿಮಗೆ ಗೊತ್ತಿರೋ ಹಾಗೆ ನೀವೇ ಒಂದು ಫೋನ್ ಮಾಡಿದ್ರೆ ತೆಗಿತಾರೆ ಅಂದ್ರೆ ಎಷ್ಟು ಆಪ್ತತೆಯನ್ನ ಇಟ್ಕೊಂಡಿರ್ತಾರೆ, ಜನಗಳ ಜೊತೆ ಎಂತ ಒಳ್ಳೆ ಒಡನಾಡಿ ಆಗಿದ್ದಾರೆ. ಸೊ ಅವರಿಗೆ ಇವತ್ತು ಜಲಸಂಪನ್ಮೂಲವನ್ನ ಏನ್ ಕೊಟ್ಟಿದ್ದಾರೆ, ಅವ್ರು ಹೇಳ್ತಿದ್ದಾರೆ ನನಗೆ ಈ ಖಾತೆಯಲ್ಲಿ ಅನುಭವ ಕಡಿಮೆ ಇದೆ, ನನಗೆ ಬೇಡ ಅಂತ ಹೇಳ್ತಿದ್ದಾರೆ. ಅದು ಅವರ ಒಂದು ವೈಯಕ್ತಿಕ ನಿರ್ಧಾರ. ಅವ್ರು ಹೇಳ್ತಿದ್ರು ನಮ್ಮ ಕುಟುಂಬಕ್ಕೂ ಸಹ ನಾನು ಹೇಳಿಲ್ಲ, ಹಾಗಂತ ಅವ್ರೇನು ಪಕ್ಷ ವಿರೋಧವಾಗಿ ಆಗ್ಲಿ ಅಥವಾ ಯಾವುದೇ ನಾಯಕರ ವಿರೋಧವಾಗಿ ನನಗೆ ಕೋಪ ಇಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೆ ಆ ಖಾತೆ ಬೇಡ ಅನ್ಸಿದೆ ಅಷ್ಟೇ. ಅವರಿಗೆ ಯಾವ ಖಾತೆ ಗೊತ್ತಿದೆ, ಬೆಂಗಳೂರು ನಗರದ ಬಗ್ಗೆ ಗೊತ್ತಿದೆ. ಸೊ ನಗರದ ಖಾತೆಯನ್ನ ಕೊಡ್ಲಿ. ಈ ಮೊದಲು ಏನು ಈಗಿನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರು ಅವ್ರ ಮನೆಗೆ ಬಂದು ಸಾರಿಗೆ ಇಲಾಖೆಯನ್ನ ಕೊಟ್ಟಾಗ ಅಸಮಾಧಾನಗೊಂಡಾಗ ಅವರು ಮಾತು ಕೊಟ್ಟಿದ್ರು. ಆ ರೀತಿ ಆ ಮಾತಿನಂತೆ ನಡ್ಕೊಳ್ಳಿ ಅಂತ ಕೇಳ್ತಿದ್ದಾರೆ. ಆ ಬಗ್ಗೆ ನಮಗೂ ಸಹ ಅಸಮಾಧಾನ ಇದೆ ಸರ್. DK ಶಿವಕುಮಾರ್ ಅವರು CM ಆಗಿದ್ದಾರೆ, ಸಂಧಾನ ಮಾಡ್ಕೊಂಡು ಅವ್ರು ಮಾತಾಡ್ತಿದಾರಲ್ಲ. ಅದೇ ನಮಗೆ ಎಲ್ಲೋ ಒಂದ್ ಕಡೆ ಅವತ್ತು ಮಾತು ಕೊಟ್ಟಿದ್ರು, ಯಾಕೆ ಮಾಡ್ಲಿಲ್ಲ ಅನಿಸ್ತಿದೆ. ಬಟ್ ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿ ಆಗಿದೆ ಅಂತ ನಮಗೂ ಗೊತ್ತಿಲ್ಲ ಸರ್. ಯಾಕಂದ್ರೆ ನೋಡಿ, ಸಿದ್ದರಾಮಯ್ಯ ಸಾಹೇಬ್ರು ಇವತ್ತಿನ ದಿವಸ CM ಕುರ್ಚಿಯನ್ನ ಬಿಟ್ಕೊಟ್ಟಿದ್ದಾರೆ. ಸೊ ಹೈಕಮಾಂಡ್ ಮಟ್ಟದಲ್ಲಿ ಎಲ್ಲಾ ಖಾತೆಗಳು ಹಂಚಿಕೆ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಆ ಒಂದು ಇದ್ರಲ್ಲಿ ಯಾವ ರೀತಿ ಆಗಿದೆ, ಸೊ ಇದನ್ನ ಯಾವ ರೀತಿ ಸರಿಪಡಿಸ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ನೋಡೋಣ ಸರ್. ಮುಂದೆ ಈಗ ರಾಹುಲ್ ಗಾಂಧಿ ಅವರು ಭೇಟಿ ಹೋಗ್ತಾರೆ, ಖರ್ಗೆ ಅವರು ಭೇಟಿ ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಖಾತೆ ಬದಲಾವಣೆ ಆದ್ರೆ ಒಳಿತಂತೀರಾ ಇಲ್ಲ ಹೋರಾಟವನ್ನು ಕೈಗೊಳ್ತೀರಾ? ಇಲ್ಲ ಸರ್, ನಮಗೆ ನಾವು ಕಾರ್ಯಕರ್ತರಾಗಿ ನಿಜವಾಗ್ಲೂ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿಯನ್ನ, ಬೆಂಗಳೂರು ಉಸ್ತುವಾರಿಯನ್ನ ಅವರಿಗೆ ಕೊಡಬೇಕಾಗುತ್ತೆ. ಅತ್ಯಂತ ಹಿರಿಯ ರಾಜಕಾರಣಿಯಾಗಿ ಬೆಂಗಳೂರಿನ ಬಗ್ಗೆ ಬಹಳಷ್ಟು ತಿಳ್ಕೊಂಡಿರೋರಾಗಿ ಸಾಕಷ್ಟು ಕೆಲಸಗಳನ್ನು ಈ ಮೊದಲು ಸಹ ಮಾಡಿರೋದ್ರು. ಮೊದಲೆಲ್ಲ ಕಾರ್ಪೊರೇಷನ್ ಎಲೆಕ್ಷನ್ಗಳು ನಡೆದಾಗ ಇವರೇ ಹೆಚ್ಚಾಗಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರ್ತಿತ್ತು. ಮತ್ತೆ ಜನಗಳ ಜೊತೆ ಒಳ್ಳೆ ಸ್ಪಂದನೆಯನ್ನ ಇಟ್ಕೊಂಡಿರೋದ್ರಿಂದ ನಾವು ಕೇಳ್ತಾ ಇದೀವಿ, ದಯವಿಟ್ಟು ನಮ್ಮ ಒಂದು ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಆ ಖಾತೆಯನ್ನ ಕೊಡಿ ಅಂತಾನೆ ಹೇಳ್ತಿದೀವಿ. ಅವ್ರು ಹೇಳಿದರೆ ನನಗೆ ಯಾವ ಕೋಪನೂ ಇಲ್ಲ, ನನಗೆ ನಾನು ಸಚಿವನಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಶಾಸಕನಾಗೆ ಮುಂದುವರಿತೀನಿ, ನಾನು ಪಕ್ಷ ವಿರೋಧ ಯಾವುದೇ ಚಟುವಟಿಕೆಯನ್ನ ಮಾಡಲ್ಲ. ಸೊ ಪಕ್ಷದ ಚೌಕಟ್ಟಿನಲ್ಲಿ ಅವ್ರು ಏನಿದೆ ಅದನ್ನ ಕೇಳ್ತಿದ್ದಾರೆ ಸರ್, ಅದ್ರಲ್ಲಿ ಏನ್ ತಪ್ಪಿಲ್ಲ. ಇದೇ ಸ್ಪೆಷಾಲಿಟಿ ಮೇಡಮ್, ಸರಳ ರಾಜಕಾರಣಿ ಅನ್ನೋದಕ್ಕೆ ತುಳಿಯೋ ಕೆಲಸ ಆಗ್ತಿದ್ಯಾ?
ಸರಳ ಮತ್ತು ಸೌಮ್ಯ ಮತ್ತು ಮೇರು ವ್ಯಕ್ತಿತ್ವದ ನಾಯಕ. ನೋಡಿ ಸರ್, ಇಷ್ಟಾದ್ರೂ ಇವತ್ತಿಗೂ ಸಹ ಪಕ್ಷ ವಿರೋಧವಾಗಿ ಆಗ್ಲಿ, ಲಾಬಿ ಮಾಡೋದಾಗ್ಲಿ ಅಥವಾ ಬೇರೆ ರೀತಿಯ ರಾಜಕಾರಣವನ್ನ ಮಾಡೋದಾಗ್ಲಿ ಯಾವುದೂ ಮಾಡಲ್ಲ ಸರ್. ಸೊ ಅದರಿಂದನೇ ಪಕ್ಷದ ಕಟ್ಟಾಳು, ಕಾಂಗ್ರೆಸ್ನ ಕಟ್ಟಾಳು, ಅತ್ಯಂತ ಹಿರಿಯ 8 ಬಾರಿ ಯಾರು ಇಡೀ ರಾಜ್ಯ ರಾಜಕಾರಣದಲ್ಲಿ ಯಾರೂ ಸಹ ಕಾಂಗ್ರೆಸ್ನಿಂದ ಇಷ್ಟು ಬಾರಿ ಗೆದ್ದಂತಹ ರಾಜಕಾರಣಿ ಬೇರೆ ಯಾರೂ ಇಲ್ಲ ಸರ್. ಹೇಳಿ, ಇವತ್ತು ರಾಜೀನಾಮೆ ಕೊಡ್ತಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಬಹಳ ಬೇಜಾರಾಗ್ತಾ ಇದೆ ನಮಗೆ. ಅವ್ರಿಗೆ ಕೊಡ್ಲೇಬೇಕಾಗಿತ್ತು, ಯಾಕಂದ್ರೆ ಅವರು ಪ್ರತಿದಿನ ಜನಗಳಿಗೋಸ್ಕರನೇ ಅವರು ಭೇಟಿ ಆಗ್ತಾ ಇದ್ದಾರೆ. ಮತ್ತೆ ಅವರೇ ಮನೆಗೆ ಬಂದು ಮಾತು ಕೊಟ್ಟ ಮೇಲೆ ಅದನ್ನ ನಡೆಸಬೇಕಾಗಿತ್ತು. ಇದು ನಮಗೆ ತುಂಬಾ ಬೇಜಾರಾಗ್ತಾ ಇದೆ. ಖಂಡಿತವಾಗಿ ನಾವೆಲ್ಲ ಕೇಳ್ಕೊಂತಿರೋದು ಅವರಿಗೆ ಆ ಪಕ್ಷಕ್ಕೆ ಕೊಡ್ಲೇಬೇಕು ಅಂತ. ಬೆಂಗಳೂರು ನಗರಾಭಿವೃದ್ಧಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರು, ಈಗ ಅವರೇ ಸಿಎಂ ಆಗಿದ್ದಾರೆ ಮೇಡಮ್. ಹೌದು, ಅದನ್ನೇ ನಾವು ಕೇಳ್ತಾ ಇರೋದು. ಅವರೇ ಮನೆಗೆ ಬಂದು ಮಾತು ಕೊಟ್ಟ ಮೇಲೆ ಈಗ ಅವ್ರ ಕೈಯಲ್ಲಿ ಇದೆ, ಮಾಡ್ಬೋದಲ್ವಾ? ಏನಕ್ಕೆ ಹಿಂಗ್ ಮಾಡ್ತಾ ಇದ್ದಾರೆ? ಅದು ಅವರು ಎಷ್ಟು ಹಿರಿಯ ವ್ಯಕ್ತಿ ಆಗಿದ್ದಾರೆ. 1989 ಅವರು MLA ಆಗಿದ್ರು. 89 ಇಂದಾನೇ ಅವರು 8 ಬಾರಿ ಗೆದ್ದಿ ಆ ತರ ಒಂದು ಹಿರಿಯ ನಾಯಕರಿಗೆ ಈ ತರ ಮಾಡೋದು ತುಂಬಾ ತಪ್ಪು. ನಮ್ಗೆಲ್ಲ ಬಹಳ ಬೇಜಾರಾಗಿದೆ. ಇದು ಇನ್ನ ನಾವು ಪ್ರೊಟೆಸ್ಟ್ ಮಾಡೇ ಮಾಡ್ತೀವಿ. ಬೆಂಗಳೂರಲ್ಲಿ ರಾಮಲಿಂಗಾರೆಡ್ಡಿ ಅವರು ಅಂದ್ರೆ ಬೆಂಗಳೂರಲ್ಲಿ ರಾಮಲಿಂಗಾರೆಡ್ಡಿ ಅವರು ಮಾತು. ಹೌದು, ಖಂಡಿತವಾಗೂ ಬೆಂಗಳೂರು ಅಂದ್ರೆ ರಾಮಲಿಂಗಾರೆಡ್ಡಿನೇ, ರಾಮಲಿಂಗಾರೆಡ್ಡಿ ಅಂದ್ರೆ ಬೆಂಗಳೂರು. ಆಕ್ಚುಲಿ ಅವರು ಸಿಎಂ ಕ್ಯಾಂಡಿಡೇಟೇ ಆಗ್ಬೇಕಾಗಿತ್ತು. ಅವ್ರು ಅದನ್ನು ಕೇಳಲಿಲ್ಲ, ಬಿಟ್ಕೊಟ್ಟಿದ್ದಾರೆ. ಬಟ್ ಆದ್ರೆ ಈ ಒಂದು ಪೋಸ್ಟಿಂಗೇನೆ ಅವ್ರು ಈ ತರ ಮಾಡ್ತಾ ಇದಾರೆ ಅಂದ್ರೆ ಅವರು ಇನ್ನ ಬೆಂಗಳೂರು ಏನಾಗತ್ತೆ ನೋಡಿ ಮುಂದೆ. GBA ಎಲೆಕ್ಷನ್ ಇದೆ ಮೇಡಮ್. ಈ ಬೆಂಗಳೂರು ಅಭಿವೃದ್ಧಿ ಕೊಟ್ಟಿದ್ರೆ ಒಂದಿಷ್ಟು ಕಾಂಗ್ರೆಸ್ಗೆ ಲಾಭ ಆಗ್ತಿತ್ತು. ಆದ್ರೆ ಇಂಥ ಸಂದರ್ಭದಲ್ಲಿ ಅವ್ರನ್ನ ಬೆಂಗಳೂರು ನಗರಾಭಿವೃದ್ಧಿ ಕೊಡದೆ ಇದು ಮಾಡ್ತಿದ್ರು. ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಮುಂದಿನ ಹೋರಾಟ ಹೇಗಿರುತ್ತೆ ನಿಮ್ಮದು? ತುಂಬಾ ಬಹಳ ಕಷ್ಟ ಆಗತ್ತೆ ಕಾಂಗ್ರೆಸ್ಗೆ. ಯಾಕಂದ್ರೆ ಇವರಿಂದಾನೇ ತುಂಬಾ ಕೆಲಸಗಳು ನಡೀತಾ ಇದೆ. ಮತ್ತೆ ಈಗ ನೀವು ಹೇಳ್ಬೇಕು, ಸಾರಿಗೆ ಅದನ್ನು ಎಷ್ಟು ಚೆನ್ನಾಗಿ ನಡ್ಸ್ಕೊಂಡ್ ಬಂದ್ರು. ಮತ್ತೆ ಮುಜರಾಯಿನೂ ಅಷ್ಟೇ, ಎಲ್ಲಾನು ಸಕ್ಸಸ್ ಆಗಿ ಗ್ಯಾರಂಟಿ ಸಕ್ಸಸ್ ಕೊಟ್ಟಿದ್ದಾರೆ. ಆ ತರ ಇರ್ಬೇಕಾದ್ರೆ ಇವರು ಮಾತು ಕೊಟ್ಬಿಟ್ಟು ತಿರ್ಗಾ ಇವರು ಪುನಃ ಹಿಂಗ್ ಮಾಡೋದು ನಮಗೆ ಬಹಳ ಬೇಜಾರಾಗುತ್ತೆ. ಸೌಖ್ಯ ಇದು ಇಷ್ಟು ಇಲ್ಲಿ ಜನರು ಸೇರಿರುವಂತಹ ಮಾತು ಸಾಕಷ್ಟು ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಡಿ ಕೆ ಶಿವಕುಮಾರ್ ಅವರೇ ಮಾತು ಕೊಟ್ಟಿದ್ರು, ಈಗ ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ರು, ಅವರಂದೇ ಅವ್ರು ಮಾತು ಕೊಟ್ಟಂಗೆ ನಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ ನೀವು ಮಾತು ಕೊಟ್ಟಿದ್ದೀರಿ, ಮಾತಿನಂತೆ ನಡೆದುಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಿರುವಂತದ್ದು ಸೌಖ್ಯ. ಥ್ಯಾಂಕ್ ಯು ದುರ್ಗೇಶ್ ಲೈವ್ ಡೀಟೇಲ್ಸ್ಗೆ.